ನೋಡಿ, ಯಾವಾಗ ಆ ಅನಾಮಿಕ ವ್ಯಕ್ತಿ ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ತಕ್ಷಣ ಗೌರ್ಮೆಂಟ್ ಇದ್ರ ಬಗ್ಗೆ ಸೀರಿಯಸ್ ಆಗಿ ಆಕ್ಷನ್ ತಗೋಬೇಕು ಅಂತ SIT ಟೀಮ್ನ ರಚನೆ ಮಾಡಿತ್ತು. ಅದರ ಮುಖ್ಯಸ್ಥ ಪ್ರಣವ್ ಮೊಹಂತಿ. ಈಗ ಇದೇ ಪ್ರಣವ್ ಮೊಹಂತಿ ಅವರು ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಸದಾಶಿವನಗರದ ಅವರ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಧರ್ಮಸ್ಥಳ ಕೇಸ್ನ SIT ಮುಖ್ಯಸ್ಥರು ಪ್ರಣವ್ ಮೊಹಂತಿ ನಿನ್ನೆ 6th ಪಾಯಿಂಟ್ 6ನೇ ಪಾಯಿಂಟ್ನಲ್ಲಿ ಮೂಳೆಗಳು ಪತ್ತೆಯಾಯಿತು. ಹಾಗಾಗಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಇದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಪ್ರಣಬ್ ಮೊಹಂತಿ. ಸದ್ಯ ಕೇಂದ್ರ ಸೇವಾ ಪಟ್ಟಿಯಲ್ಲಿದ್ದಾರೆ ಪ್ರಣಬ್ ಮೊಹಂತಿ ಅವರು. ಅವರ ಹೆಸರು ಕೇಂದ್ರದ ಸೇವಾ ಪಟ್ಟಿಯಲ್ಲಿದೆ. SITಯಿಂದ ಹೊರಹೋಗೋ ಬಗ್ಗೆಯೂ ಕೂಡ ಚರ್ಚೆ ಆಗಿರಬಹುದು, ಸಾಧ್ಯತೆ ದಟ್ಟವಾಗಿದೆ. ಎರಡೂ ವಿಚಾರವೂ ಚರ್ಚೆ ಆಗಿರುತ್ತೆ. ಈಗ ಡಿಗ್ ಮಾಡಿದ್ರು, 5ನೇ ಪಾಯಿಂಟಲ್ಲಿ ತನಕವೂ ಡಿಗ್ ಮಾಡಿದ್ರು, ಏನೂ ಸಿಕ್ಕಿಲ್ಲ. 6ನೇ ಪಾಯಿಂಟಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ಕಿದೆ, ಫುಲ್ಲು ರಿಕವರ್ ಮಾಡ್ಕೊಳ್ಳಲಾಗಿದೆ. ಅದನ್ನು FSL ಕಳಿಸಲಾಗಿದೆ ಅನ್ನೋದರ ಮಾಹಿತಿಯ ಜೊತೆಗೆ ಕೇಂದ್ರದ ಸೇವಾ ಪಟ್ಟಿಯಲ್ಲೂ ಕೂಡ ಅವರ ಹೆಸರಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆ ಆಗಿರೋ ಸಾಧ್ಯತೆ ಇದೆ. ಅವರು ನೀವೆಲ್ಲ ಏನು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ರಿ, ಅದೇ ಪೇಪರ್ನವರು ನೀವು ಎಲ್ಲ ಸೇರಿ ಒಂದು ಸಾಮಾನ್ಯವಾಗಿ ಎಂಪ್ಯಾನೆಲ್ಮೆಂಟ್ ಮಾಡುವಾಗ ಸೀನಿಯಾರಿಟಿ, ಅವರ ಬ್ಯಾಕ್ಗ್ರೌಂಡು, ಅವರಿಗೆ ಅವರ ಕೆಪಾಸಿಟಿ, ಅವರು ಎಲ್ಲೆಲ್ಲಿ ಕೆಲಸ ಮಾಡಿದರು, ಇದೆಲ್ಲವನ್ನು ಕನ್ಸಿಡರ್ ಮಾಡಿ ಇಡೀ ದೇಶದ IPS ಆಫೀಸರ್ಸ್ಗಳನ್ನು ಎಂಪ್ಯಾನೆಲ್ಮೆಂಟ್ ಮಾಡ್ತಾರೆ. ಅವರಲ್ಲಿ ಕೇಂದ್ರದ ಹುದ್ದೆಗಳಿಗೆ ಆರಿಸ್ಕೊಳ್ತಾರೆ. ನಮ್ಮ ರಾಜ್ಯದಿಂದ ಮೊಹಂತಿ ಅವರು ಅಲ್ಲಿ ಆಗಿರ್ತಕ್ಕಂಥದ್ದು ನಿಜಕ್ಕೂ ನಮಗೆ ಭಾಳ ಒಂದು ರೀತಿಯಲ್ಲಿ ಕ್ರೆಡಿಟು ಕರ್ನಾಟಕಕ್ಕೆ. ಆದರೆ ಅವರಿಗೆ ಈಗ ತಕ್ಷಣವೇ ಯಾವುದೋ ಹುದ್ದೆ ಕೊಡ್ತಾರೆ ಅಂತಕ್ಕಂಥದ್ದು ಏನೂ ಇಲ್ಲ. ಹಾಗಾಗಿ ಅವರು ಅದನ್ನು ತಿಳಿಸೋದಕ್ಕೆ ಬಂದಿದ್ದರು. ಒಂದು ಎರಡನೇದು, ಈಗ ನಾವು ಈ ಫೇಕ್ ನ್ಯೂಸ್ ಬಗ್ಗೆ, ಆಮೇಲೆ ಆನ್ಲೈನ್ ಗ್ಯಾಂಬ್ಲಿಂಗ್ ಬಗ್ಗೆ ಕೆಲವು ನಿಯಮಗಳನ್ನು ತರೋದಕ್ಕೆ ಹೊರಟಿದ್ದೇವೆ. ಅವರು ISD ಹೆಡ್ ಮಹಂತಿ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುಬಡ ಲೈವ್ನಲ್ಲಿ. ದೀಪಾ, ಪ್ರಣಬ್ ಮೊಹಂತಿ ಅವರು ಹೋಮ್ ಮಿನಿಸ್ಟರ್ನ ಭೇಟಿಯಾಗಿ ಏನೇನು ಚರ್ಚೆ ಮಾಡಿದ್ರು ಅನ್ನೋದರ ಬಗ್ಗೆ ಮಾಹಿತಿ ಸಿಗ್ತಾ? ಶರತ್, ಪ್ರಣಬ್ ಮೊಹಂತಿ ಅವರು ಬಂದಿದ್ದಂತಹದ್ದು ಪ್ರಮುಖವಾಗಿ 2 ವಿಚಾರ. ಅದರಲ್ಲೂ ಪ್ರಮುಖವಾಗಿ ಏನು 6ನೇ ಸ್ಥಳದಲ್ಲಿ ಒಂದು ಅಸ್ಥಿಪಂಜರ ಸಿಕ್ತು ಅನ್ನುವಂತಹದ್ದಿತ್ತು. ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಗೃಹ ಸಚಿವರಿಗೆ ನೀಡಬೇಕಾಗಿತ್ತು. ಅಂದ್ರೆ 5 ಸ್ಥಳಗಳಲ್ಲಿ ಆಗಿದ್ರೂ ಕೂಡ ಏನು ಸಿಕ್ಕಿರಲಿಲ್ಲ. ಆದ್ರೆ 6ನೇ ಸ್ಥಳದಲ್ಲಿ ಸಿಕ್ಕಿದ್ದಂತಹ ವಿಚಾರವಾಗಿ ಒಂದಿಷ್ಟು ಮಾಹಿತಿ, ಅಧಿಕೃತ ಮಾಹಿತಿಯನ್ನ ಸಹಜವಾಗಿ ಗೃಹ ಸಚಿವರಿಗೆ ನೀಡಬೇಕಾಗುತ್ತೆ. ಅಂತಹದ್ದೇ ಒಂದು ಕಾರ್ಯಕ್ಕೆ ಅವರು ಬಂದಿದ್ರು. ಮತ್ತೊಂದು, ಅವರ ಭೇಟಿ ಸಮಯದಲ್ಲಿ ಚರ್ಚೆ ಆಗಿದ್ದಂತಹದ್ದು ಅವರು ಕೇಂದ್ರಕ್ಕೆ, ಅಂದ್ರೆ ಕೇಂದ್ರದ ಒಂದು ಸೇವೆಗೆ ಹೋಗ್ತಾರೆ ಅನ್ನುವಂತಹದ್ದೇನಿತ್ತು, ಆ ವಿಚಾರದ ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಪ್ರಮುಖವಾಗಿ ಅವರು SIT ಮುಖ್ಯಸ್ಥರಾಗಿರೋದ್ರಿಂದ ಇಲ್ಲಿ ಅವರು ಈ ಒಂದು ಪ್ರಕರಣ, ಅಂದ್ರೆ ತೀವ್ರ ಗಂಭೀರತೆ ಪಡೆದಂತಹ ಪ್ರಕರಣದಲ್ಲಿ ಮುಖ್ಯಸ್ಥರಾಗಿರೋದ್ರಿಂದ ಇಲ್ಲಿಂದ ಅವರು ಕೇಂದ್ರಕ್ಕೆ ಹೋದ್ರೆ ಮುಂದೇನು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡಿತ್ತು. ಆದ್ರೆ ಅದಕ್ಕೆ ಸ್ಪಷ್ಟತೆ ನೀಡುವಂತಹ ಕೆಲಸವನ್ನ ಇವತ್ತು ಗೃಹ ಸಚಿವರು ಕೂಡ ನೀಡಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಯಾವುದೇ ಕೇಂದ್ರ ಸೇವೆಗೆ ಆಯ್ಕೆ ಆದವರು ಅವರ ಒಂದಿಷ್ಟು ಎಫಿಷಿಯಂಟಿ ಜೊತೆಗೆ ಅವರ ಒಂದಿಷ್ಟು ಸೇವೆಯ ಆಧಾರದ ಮೇಲೆ ಅವರನ್ನ ಸೆಲೆಕ್ಟ್ ಮಾಡಿರ್ತಾರೆ. ಆದರೆ ಅಲ್ಲಿಗೆ ಹೋಗ್ಲೇಬೇಕು ಅನ್ನುವಂತಹದ್ದಿದ್ರೂ ಕೂಡ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನ ಬರೆಯುತ್ತೆ. ಆ ಪತ್ರದ ಮೇಲೆ ನಾವಿಲ್ಲಿಂದ ಕಳಿಸುವಂತಹ ಒಂದಿಷ್ಟು ಪ್ರೊಸೆಸ್ ಇರುತ್ತೆ. ಆದ್ರೆ ಇಲ್ಲಿಯವರೆಗೂ ಕೂಡ ಕೇಂದ್ರ ಸರ್ಕಾರ ಯಾವುದೇ ರೀತಿಯಾದಂತಹ ಪತ್ರವನ್ನ ಬರೆದಿಲ್ಲ. ಜೊತೆಗೆ ಅವರು ಇಲ್ಲಿಂದ ಹೋಗುವಂತಹ ನಿಟ್ಟಿನಲ್ಲೂ ಕೂಡ ಯಾವುದೇ ರೀತಿಯ ನಿರ್ಧಾರಗಳು ಕೂಡ ಆಗಿಲ್ಲ ಅನ್ನುವಂತಹದ್ದು. ಹಾಗಾಗಿ SIT ಮುಖ್ಯಸ್ಥರಾಗಿಯೇ, ಅಂದ್ರೆ ಇಲ್ಲಿಯೇ ಅವರು ಈ ಪ್ರಕರಣದ ತನಿಖೆ ವಿಚಾರದಲ್ಲಿ ಮುಂದುವರಿತಾರೆ ಅನ್ನುವಂತಹದ್ದಂತೂ ಸ್ಪಷ್ಟ. ಆದ್ರೆ ಈ 2 ವಿಚಾರಗಳು ಕೂಡ ಗಂಭೀರತೆ ಇತ್ತು. ಒಂದಿಷ್ಟು ಊಹಾಪೋಹಗಳು ಹರಿದಾಡ್ತಾ ಇತ್ತು. ಅಂದ್ರೆ ಅವರು ಇಲ್ಲಿಂದ ಕೇಂದ್ರಕ್ಕೆ ಹೋಗ್ತಾರೆ, ಬೇಕು ಅಂತಾನೆ ಕಳಿಸ್ತಿದ್ದಾರೆ, ಅಥವಾ ಈ ಒಂದು ಪ್ರಕರಣದ ದಿಕ್ಕು ತಪ್ಪಿಸುವಂತಹ ಕೆಲಸ ಆಗ್ತಿದೆ ಅನ್ನುವಂತಹದ್ದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟಿಗೆ ಸುದ್ದಿ ಹಬ್ಬಿತ್ತು. ಅದೆಲ್ಲದಕ್ಕೂ ಕೂಡ ಇವತ್ತೊಂದು ಚಿಕ್ಕ ಫುಲ್ ಸ್ಟಾಪ್ ಸಿಕ್ತು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಈ ನಿಟ್ಟಿನಲ್ಲಿ 2 ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡೋದಕ್ಕೆ ಇವತ್ತು ಗೃಹ ಸಚಿವರ ನಿವಾಸಕ್ಕೆ ಪ್ರಣಬ್ ಮೊಹಂತಿ ಅವರು ಆಗಮಿಸಿದ್ದಂತಹದ್ದು. ಶರತ್, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ. ನೋಡಿ, ಒಂದ್ ಕಡೆ ಲೈವ್ ದೃಶ್ಯಾವಳಿಗಳು ಧರ್ಮಸ್ಥಳದಿಂದ ನೇರ ಪ್ರಸಾರದ ವೀಕ್ಷಣೆಯನ್ನ ಮಾಡ್ತಾ ಇದ್ದೀರಿ. ಶುರುವಾಗಿದೆ ಈಗ. SIT ಅಧಿಕಾರಿಗಳು ಈಗ ನೇತ್ರಾವತಿ ತೀರಕ್ಕೆ ಆಗಮಿಸಿದ್ದಾರೆ. ಇನ್ನು ಸ್ವಲ್ಪ ಹೊತ್ತರಲ್ಲಿ 7ನೇ ಸ್ಥಳದ ಉತ್ಖನನ ಕಾರ್ಯಾಚರಣೆ ಶುರುವಾಗುತ್ತೆ.
ನೇತ್ರಾವತಿ ತೀರಕ್ಕೆ ಈಗ SIT ಅಧಿಕಾರಿಗಳು ಆಗಮಿಸಿದ್ದಾರೆ. ನಿಗೂಢ ವ್ಯಕ್ತಿಯನ್ನ ಕೂಡ ಅಧಿಕಾರಿಗಳ ತಂಡ ಕರ್ಕೊಂಡು ಬರ್ತಾ ಇದೆ. ಈಗ ಸ್ಥಳಕ್ಕೆ 7ನೇ ಪಾಯಿಂಟ್ ಹತ್ರ ಹೋಗ್ತಾ ಇದ್ದಾರೆ. SIT ತಂಡ ಈಗ ಧರ್ಮಸ್ಥಳಕ್ಕೆ ತಲುಪಿದ್ದಾರೆ ಈಗ. ಸೊ ಹಾಗಾಗಿ ನಿನ್ನೆ 6ನೇ ಪಾಯಿಂಟ್ನಲ್ಲಿ ಸಿಕ್ಕ ರೀತಿಯಲ್ಲೇ 7ನೇ ಪಾಯಿಂಟ್ನಲ್ಲೂ ಕೂಡ ಅಸ್ಥಿಪಂಜರ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಒಂದಷ್ಟು ಜನರದ್ದು. ಮತ್ತೊಂದು ಕಡೆ ಸಿಕ್ಕೇ ಸಿಗುತ್ತೆ ಆಬ್ವಿಯಸ್ಲಿ, ಯಾಕೆಂತಂದರೆ ಈ ಹಿಂದೆ ಅದು ಸ್ಮಶಾನದ ರೀತಿ ಬಳಸಲಾಗ್ತಾ ಇತ್ತು, ಕಾಡು ಅಥವಾ ಸರ್ಕಾರಿ ಜಾಗದಲ್ಲಿ ಹೂಳಲಾಗಿತ್ತು ಅನ್ನೋವಂಥದ್ದು ಒಂದಷ್ಟು ಜನರ ಮಾತು, ಅಲ್ಲಿನ ಸ್ಥಳೀಯರ ಮಾತು. ಬಟ್ ಯಾವುದೇ ಇರಲಿ, ಏನೇ ಆರೋಪ ಇರಲಿ, ಅದಕ್ಕೆ ಒಂದು ಉತ್ತರನಾದರೂ ಕೊಡಬೇಕಲ್ಲ. ಪೊಲೀಸರ ತನಿಖೆಯಿಂದ ಆ ಉತ್ತರವನ್ನು ಕೊಡುವಂಥ ಪ್ರಯತ್ನ ಆಗ್ತಾ ಇದೆ. ಯಾವುದೇ ರೀತಿಯಾದರೂ ಆಗಲಿ ಬಂದಿರೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದು ತನಿಖೆಯನ್ನು ಕೈಗೊಂಡು ಈಗ SIT ಟೀಮ್ ಕಾರ್ಯಪ್ರವೃತ್ತರಾಗಿದ್ದಾರೆ. ಈಗ SIT ಟೀಮ್ ಮೇಲೆ ನಂಬಿಕೆ ಇಟ್ಟು ತನಿಖೆಗೆ ಸಹಕರಿಸ್ತಾ ಇದ್ದಾರೆ ಒಂದಷ್ಟು ಜನ. ಈಗ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಈ ಶೋಧ ಕಾರ್ಯ ನಡೆಯುತ್ತೆ. 7ನೇ ಪಾಯಿಂಟ್, ಆ 7ನೇ ಪಾಯಿಂಟ್ ಈಗ ನೋಡ್ತಾ ಇದ್ದೀರಲ್ಲ ವಿಂಡೋದಲ್ಲಿ, ಅದೇ 7th ಪಾಯಿಂಟ್. ಅದೇ 7ನೇ ಪಾಯಿಂಟ್ನಲ್ಲಿ ಇವತ್ತು ಉತ್ಖನನ ಶುರುವಾಗುತ್ತೆ, ಶೋಧ ಕಾರ್ಯ ಮುಂದುವರಿಯುತ್ತೆ. ಮೊದಲಿಗೆ ಕಾರ್ಮಿಕರನ್ನು ಬಳಸಿಕೊಂಡು 2-3 ಅಡಿಗಳ ತನಕ ಕಾರ್ಮಿಕರನ್ನು ಬಳಸಿ ಅಲ್ಲಿ ಉತ್ಖನನ ಮಾಡಲಾಗುತ್ತೆ. ತದನಂತರ ಇಫ್ ಇನ್ ಕೇಸ್ ಇನ್ನೊಂದು ಸ್ವಲ್ಪ ಆಳ ಹೋಗಬೇಕು ಅಂದಾಗ ಮಾತ್ರ ಮನುಷ್ಯರ ಯಾವುದಾದ್ರೂ ವ್ಯಕ್ತಿಯ ಕಳೆಬರ ಸಿಗುವಂಥ ನಿರೀಕ್ಷೆ ಇದ್ದಂಥ ಸಂದರ್ಭದಲ್ಲಿ ಆವಾಗ JCB ಯೂಸ್ ಮಾಡಲ್ಲ, ಮ್ಯಾನ್ಯುವಲ್ ಆಗಿ ಕಾರ್ಮಿಕರನ್ನು ಬಳಸಿ ಅಲ್ಲಿ ಉತ್ಖನನ ಮಾಡಲಾಗುತ್ತೆ. ಈಗ 7ನೇ ಒಂದು ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಈಗ ಶುರುವಾಗ್ತಾ ಇದೆ.